ನೀವು ವಿರಾಟ್ ಕೊಹ್ಲಿ ಅವ್ರು ನೋಡಿರ್ಬೋದು. ವಿರಾಟ್ ಕೊಹ್ಲಿ ಎಷ್ಟು ಜನಕ್ಕೆ ಇಷ್ಟ, ಕೈ ಎತ್ತಿ ನೋಡೋಣ. ಡೌನ್. ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅವರಿಗೆ ನೆಕ್ ಭಾಗದಲ್ಲಿ. ಈಸ್ ನಾನ್ ವೆಜಿಟೇರಿಯನ್. ನಾನ್ ವೆಜ್ ಅಂದರೆ ಪಂಚಪ್ರಾಣ ಅವರಿಗೆ. ಅವಾಗ ಅವ್ರಿಗೆ ಡಾಕ್ಟ್ರ್ ಹೇಳ್ತಾರೆ, ಕೊಹ್ಲಿ ನೀವು ವೆಜ್ಜಿ ಆಗಬೇಕು, ವೆಗ್ಯಾನ್ ಆಗಬೇಕು, ನಾನ್ ವೆಜ್ ಬಿಟ್ಟು ಇಂಥದ್ದೊಂದಿಷ್ಟು ಟ್ರೈ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗುತ್ತೆ, ನೀವು ಹಿಂಗೆ ಉಳ್ಕೋತೀರಾ. 2013 ಕತೆ ಇದು, 10 ವರ್ಷದ ಹಿಂದೆ. ಅವತ್ತು ಕೊಹ್ಲಿ ಡಿಸೈಡ್ ಮಾಡಿದ್ರು, ನಾನು ನಾನ್ ವೆಜ್ಜ ಇಂಡಿಯನ್ ಟೀಮ್ನ ಸ್ಟಾರ್ ಆಟಗಾರನ ಅಂತ. ಯಾರಿಷ್ಟ? ನಾನ್ ವೆಜ್ ಆಗಿರೋದು ಇಷ್ಟನ, ಸ್ಟಾರ್ ಆಟಗಾರನ? ಸ್ಟಾರ್ ಆಟಗಾರ. ನಾನ್ ವೆಜ್ ತ್ಯಾಗ ಬಿಟ್ಬಿಟ್ರು ಅವರು. ಬಿಟ್ಟಿದ್ದಕ್ಕೆ ವಿತಿನ್ನೇ 2-3 ಮಂತಲ್ಲಿ ಇದು ಸರಿಯಾಯಿತು. ಅವತ್ತಿಂದನೂ ಅವ್ರು ಸ್ಟಾರ್ ಆಟಗಾರ. ಇವತ್ತು ವರ್ಲ್ಡ್ ಕಪ್ಪಲ್ಲೂ ಕೂಡ ಹೀರೋ ಹಾಗೆ ಉಳ್ಕೊಂಡ್ರು. ಬಿಕಾಸ್ ನಾನ್ ವೆಜ್ ಬಿಡ್ರಿ ಅಂತ ಇಲ್ಲ, ಯಾವುದು ನಿಮಗೆ ದೇಹಕ್ಕೆ ಬೇಡವೋ ಬಿಟ್ಬಿಡಕ್ಕೆ ರೆಡಿ ಇರಬೇಕು, ಶಿಸ್ತಿನಿಂದ ಬದುಕಬೇಕು, ಅಶಿಸ್ತಿನಿಂದಿರಕ್ಕೆ ಬಿಡಬಾರ್ದು. ಲುಕ್ ಹಿಯರ್, ಜೊತೆಗೆ ರಿಸ್ಕ್ ತಗೋಬೇಕು. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೇಳೋದು ಅನ್ನೋದು ರಿಸ್ಕು, ಸ್ಟಡಿ ಮಾಡೋದು ರಿಸ್ಕು. ಒನ್ಸ್ ಯು ನಾಟ್ ರೆಡಿ ಟು ಟೇಕ್ ರಿಸ್ಕ್, ದೆರ್ ಈಸ್ ನೋ ಸಕ್ಸಸ್. ಲೆಟ್ಸ್ ಕಮ್ ಪಾಸಿಟಿವ್ ರಿಸ್ಕ್, ನೆಗೆಟಿವ್ ರಿಸ್ಕ್ ಅಂತ ಕರಿತೀವಿ. ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ, ಕೈ ಎತ್ತಿರಿ. ಕೋಚಿಂಗ್ ಹೋಗಬೇಕು ಅನ್ನೋರು ಎಷ್ಟು ಜನ ಇದೆ, ಕೈ ಎತ್ತಿರಿ. ಕೋಚಿಂಗ್ ಕಡಿಮೆ ಇದ್ದೀರಾ, ಸೆಲ್ಫ್ ಸ್ಟಡಿ. ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ರೈತ ರಿಸ್ಕ್ ತಗೋತಾನೆ ನೋಡ್ರಿ. ನಿಮ್ಮ ರಾಯಚೂರಿನವ್ರನ್ನೇ ನೋಡ್ರಿ. ಮಳೆಗಾಲದಲ್ಲಿ ಒಂದೇ ಒಂದು ಮಳೆ ಬರುತ್ತೆ, ಮುಲಾಜಿಲ್ದೆ DAP ಗೊಬ್ಬರ ಬೀಜ ತಗೊಂಡೋಗಿ ಭೂಮಿಗೆ ಹಾಕ್ತಾನವನು. ಯಾವ ಕಾನ್ಫಿಡೆನ್ಸ್ ಮೇಲೆ ಅಂದರೆ ಮಳೆ ಬಂದೇ ಬರುತ್ತೆ, ಬೆಳೆ ಬಂದೇ ಬರುತ್ತೆ ಅಂತ. ದಟ್ ಈಸ್ ರಿಸ್ಕ್. ಪುಣ್ಯಕ್ಕೆ ಮಳೆ ಬಂತು, ಲೈಫ್ ಸಕ್ಸಸ್ಸು. ಬಂದಿಲ್ಲ ಅಂದರೆ ಹಾಳಾಗೋಗ್ಬಿಡುತ್ತೆ. ಆವಾಗೇ ಬೇಕಿರೋದು ನಿಮಗೆಲ್ಲ ಟ್ರೈನ್ಡ್ ಅನ್ಟ್ರೈನ್ಡ್ ಅಂತ. ನೀವು ಪರ್ಫೆಕ್ಟ್ ಪಾಶ್ ಆಗಿರಬೇಕು. ನೀವು ಹೆಂಗೆಂಗೋ ಇರಬಾರ್ದು. ಹಿಂಗಿರಬೇಕು ಅಂದ್ರೆ ಹಂಗೆ ಇರಬೇಕು. ದಟ್ ಈಸ್ ಟ್ರೈನ್ಡ್. ಅನ್ಟ್ರೈನ್ಡ್ ಅಂದರೆ ಹೆಂಗೆ ಬೇಕಾರೋ. ಈಗ ಮಂಜುನಾಥ್ ಸರ್ ಮಾತಾಡಿದ್ರಲ್ಲ, ಅವ್ರ ಹತ್ರ ಹೋಗಿ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ವಿತಿನ್ 2 ಮಂತಲ್ಲಿ ಆರ್ಮಿ ರ್ಯಾಲಿ ಕ್ಲಿಯರ್, ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡೋಂಥ ಎಲ್ಲ ಶಕ್ತಿ ಇರುತ್ತೆ. ನಾಚಿಕೆ ಪಡ್ಕೋಬಾರ್ದು. ಟ್ರೂ ಕೈ ಎತ್ತಿರಿ. ಪೊಲೀಸ್ ಫಿಸಿಕಲ್ ಫೇಲ್ ಆಗಿದ್ದೀನಿ, ಎಷ್ಟು ಜನ ಆಗಿದ್ದೀರಿ ಕೈ ಎತ್ತಿರಿ. ನಾಚಿಕೆ ಏನಿಲ್ಲ, ಪ್ರಾಂಪ್ಟಾಗಿ ಒಪ್ಕೊಳ್ರಿ. ನೋಡಿ, ಇಷ್ಟು ಜನ ಫೇಲ್ ಆಗಿದ್ದಾರೆ. ಅದು ಯಾವ ದೊಡ್ಡ ವಿದ್ಯೆ ಅಲ್ಲ. ಅದು 1600 ಮೀಟ್ರು 6 ನಿಮಿಷ ಮಿಸ್ ಮಾಡ್ತಾ ಇದ್ದಾರೆ ನಮ್ಮ ಯೂತ್ಸು. ಬಿಕಾಸ್ ಅನ್ಟ್ರೈನ್ಡ್. ಸರಿಯಾದ ಟ್ರೈನಿಂಗ್ ಬೇಕು. KS ಎಕ್ಸಾಮ್ ಯಾವ ಸೋರ್ಸ್ ಓದಬೇಕು, ಎಷ್ಟು ಓದಬೇಕು. ಈ ಸಿಂಪ್ಲಿ 10 ವಿಡಿಯೋ ಮಾಡ್ತೀನಿ ನಾನು ಕೆಸೆಟ್ ಎಕ್ಸಾಮ್ಗೆ. 10 ವಿಡಿಯೋಸ್ ಟೋಟಲ್ ಸೇರ್ಕೊಂಡು 300 ನಿಮಿಷ 350 ನಿಮಿಷ ಇದೆ. ಭಾಳ ಅಂದರೆ 4-5 ಗಂಟೆ. ಅಷ್ಟು ವಿಡಿಯೋ ನೋಡ್ಕೊಂಡ್ಬಿಟ್ರೆ ಸಾಕು. ಕೆಸೆಟ್ ಎಕ್ಸಾಮ್ನಲ್ಲಿ ಪಾಸ್ ಆಗೋಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸ್ ಬರ್ತಾ ಇದೆ. 4-5 ವರ್ಷದಿಂದ ಎಲ್ಲ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಅದು ಬಿಟ್ಕೊಂಡು ನೀವು ಇಷ್ಟು ಬುಕ್ ಇಟ್ಕೊಂಡು ಏನೇನೋ ಓದ್ತಿರ್ತೀರ. ಟ್ರೈನ್ಡ್, ಪರ್ಫೆಕ್ಟ್ ಟ್ರೈನ್ ಆಗಬೇಕು. ಅನ್ಟ್ರೈನ್ ಅರ್ಧಂಬರ್ಧ ಟ್ರೈನಿಂಗ್ ಇಲ್ಲ. ಸೊ ನಾಳೆ ಕ್ಲಾಸಲ್ಲಿ ಯಾವ ಬುಕ್ಕು ಹೆಂಗೆ ಓದಬೇಕು, ಎಷ್ಟು ಓದಬೇಕು, ಆ್ಯಕ್ಷನ್ ಪ್ಲ್ಯಾನ್ ಹೆಂಗಿರಬೇಕು, ವಿತ್ ಪ್ರಿಂಟ್ ಸಮೇತ ತೋರಿಸ್ತೀನಿ ಆ್ಯಕ್ಷನ್ ಪ್ಲ್ಯಾನ್. ಅದು ಇಟ್ಕೊಂಡು ಕೆಲಸ ಮಾಡಿರಿ.